ಹಾಸನ ಜಿಲ್ಲೆಯ ತಾಲೂಕಿನ ಕಮ್ಮರಿಕೆ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ದುಷ್ಕರ್ಮಿಗಳ ಪೈಶಾಚಿಕ ಕೃತ್ಯದಿಂದ ರೈತ ಜಯರಾಮ್ ಅವರಿಗೆ ಸೇರಿದ ತೆಂಗಿನ ತೋಟಕ್ಕೆ ಬೆಂಕಿ ಹಚ್ಚಲಾಗಿದೆ. ದೇವರಾಜೇಗೌಡರ ಪುತ್ರ ಜಯರಾಮ್ ಅವರ ಸುಮಾರು 50ಕ್ಕೂ ಹೆಚ್ಚು ತೆಂಗಿನ ಮರಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಕಳೆದ 8 ವರ್ಷಗಳಿಂದ ನೀರುಣಿಸಿ ಮಗುವಿನಂತೆ ಸಾಕಿ ಬೆಳೆಸಿದ್ದ ತೆಂಗಿನ ಗಿಡಗಳು ಕಿಡಿಗೇಡಿಗಳ ವಿಕೃತಿಗೆ ಬಲಿಯಾಗಿವೆ. ತೋಟದಲ್ಲಿ ಬೆಳೆದಿದ್ದ ಒಣಗಿದ ಜೋಳಕ್ಕೆ ಬೆಂಕಿ ಇಟ್ಟ ಪರಿಣಾಮ ಬೆಂಕಿ ವ್ಯಾಪಿಸಿ ತೆಂಗಿನ ಮರಗಳೆಲ್ಲ ಸುಟ್ಟು ಕರಕಲಾಗಿದೆ. ಸುಟ್ಟು ಕರಕಲಾದ ಮರಗಳನ್ನು ಕಂಡ ರೈತ ಜಯರಾಮ್ ಕಂಗಾಲಾಗಿದ್ದಾರೆ. ಬೇಸಿಗೆಯಲ್ಲೂ ಟ್ಯಾಂಕರ್ ಮೂಲಕ ನೀರು ತಂದು ತೆಂಗಿನ ಗಿಡಗಳನ್ನು ಸಾಕಿದ್ದ ರೈತನ ಪರಿಶ್ರಮ ಕ್ಷಣಾರ್ಧದಲ್ಲಿ ನಾಶವಾಗಿದೆ. ಘಟನೆಯ ಸ್ಥಳಕ್ಕೆ ತಕ್ಷಣ ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನೇನು ಫಸಲಿಗೆ ಬರಬೇಕಿದ್ದ ತೆಂಗಿನ ಮರಗಳನ್ನು ಕಳೆದುಕೊಂಡಿರುವುದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ರೈತ ಜಯರಾಮ್ ಮನವಿ ಮಾಡಿದ್ದಾರೆ. ತೆಂಗಿನ ಬುಡ ಆರ್ದಂಗಿರಲಿ ಅಂತ ಹೇಳಿ ನಾವು ಜೋಳ ಸಿಪ್ಪೆ ಹಾಕಿದ್ದು ತೆಂಗಿನ ಬುಡನೇ ತುಂಬ ಹಾನಿಯಾಗಿದೆ. ಇದು ಹೋಗುತ್ತೆ, ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಎಲ್ಲ ಫುಲ್ ಒಣಗಿ ಹೋಗೋ ಸ್ಟೇಜಲ್ಲಿ ಇದೆ. ಇವತ್ತು ತೆಂಗಿನ ಗಿಡ ಈ ಥರ ಸುಟ್ಟೋಗಿದೆ. ಇದೇ ರೀತಿ ಬುಡನೇ ಸುಟ್ಟೋಗಿದೆ, ಎಲ್ಲ ಬುಡನೇ ಸುಟ್ಟೋಗಿದೆ. ಜೋಳದ ದಿಂಡು ಹಾಕಿದ್ದು ಬುಡದಲ್ಲಿ ನೀರು ತೇವಾಂಶ ಆರ್ದಂಗಿರಲಿ ಅಂತ ಹೇಳಿ ಬುಡವೇ ಸುಟ್ಟೋಗಿದೆ. 50 ತೆಂಗಿನ ಗಿಡ ಬುಡ ಸುಟ್ಟೋಗಿದೆ. ಮತ್ತೆ ಚಿಗುರೋದಿಲ್ಲ, ಮತ್ತೆ ಚಿಗುರಲ್ಲ, ಇದು ಹೋದಂಗೆ ಮತ್ತೆ ಕಿತ್ತಾಕಿ ನಾವು ಮತ್ತೆ ಬೇರೆ ಹಾಕ್ಬೇಕು. ಸುಮಾರು 8 ವರ್ಷದಿಂದವ ಬಾರೆ ಇಲ್ಲಿ ನೀರಿನ ಫೆಸಿಲಿಟೀಸ್ ಇಲ್ಲ. ಹಂಗಾಗಿ ನಾವು ಟ್ಯಾಂಕರ್ ಗಾಡಿಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಹೊಡ್ಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದು ನಾವು. ನಮಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ, ಇದನ್ನೇ ನಂಬಿಕೆ ಜೀವನ ಮಾಡ್ತಾಯಿದ್ದೀವಿ. ಸುಮಾರು 8 ವರ್ಷದಿಂದ ಬೆಳೆದಿರೋ ತೆಂಗಿ ಗಿಡವ ನೆನ್ನೆ ದಿವಸ ಯಾರು ದುಷ್ಕರ್ಮಿಗಳು ಬೆಂಕಿ ಹಾಕಿ ಹೋಗಿದ್ದಾರೆ. ಬೇಸಿಗೆ ಇಲ್ಲಿ ಬಾವಿ ಇಲ್ಲ, ಟ್ಯಾಂಕರ್ ಗಾಡಿಯಿಂದ ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಹೊಡಿಸಿ ಬೆಳೆದಿದ್ದು ಯಾರು ದುಷ್ಕರ್ಮಿಗಳು ನೆನ್ನೆ ದಿವಸ ಬೆಂಕಿ ಹಾಕಿ ಹೋಗಿದ್ದಾರೆ. ಸುಮಾರು 50 ತೆಂಗಿ ಗಿಡ ಸುಟ್ಟೋಗಿದೆ. ಸುಟ್ಟೋಗಿರೋದ್ರಿಂದ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮಗೂ ಕೂಡ ನಮಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಿದ್ದೀವಿ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿತ್ತು, ನಮಗೆ ಖರ್ಚು ಮಾಡಿದೆಲ್ಲ ನಷ್ಟ ಆಗಿದೆ. ಅದನ್ನು ತುಂಬಿಸ್ಕೊಡ್ಬೇಕಾಗಿ ಕೇಳ್ಕೊತಿದ್ದೀವಿ. ಯಾರೋ ನಿನ್ನೆ ಮಧ್ಯಾಹ್ನ ಬಂದು 2 ಗಂಟೆಯಲ್ಲಿ ಬೆಂಕಿ ಹಾಕಿ ಹೋಗಿದ್ದಾರೆ. ಬುಡ ಆರ್ದಂಗೆ ಇರಲಿ ಅಂತೇಳಿ ಜೋಳದ ದಿಂಡು ಹಾಕಿದ್ದು ಅದು ಕರೆಕ್ಟಾಗಿ ದಿಂಡಿಗೆ ಬೆಂಕಿ ಹಾಕಿ ಹೋಗಿದ್ದಾರೆ.